ದೊಡ್ಡ ಭಾರತವನ್ನು ನೋಡಬೇಕಾಗಿತ್ತು ಅಂದರೆ ನೀವು ಎಲ್ಲಿಗೆ ಹೋಗಬೇಕು? ನೀವೆಲ್ಲ ಇಲ್ಲಿ ಕುಳಿತುಕೊಂಡಿರೋದು ಆತ್ಮಜ್ಞಾನವನ್ನು ಪಡ್ಕೊಳ್ಳುವ ಸಲುವಾಗಿ, ಪರಮ ಪೂಜ್ಯನೀಯ ಗುರುಗಳವರ ಸೇವೆಯನ್ನು ಮಾಡುವುದರಿಂದ ಮುಕ್ತಿ ಸಿಗ್ತದೆ ಅನ್ನುವಂತಹ ಕಾರಣಕ್ಕಾಗಿಯೇ ಒಂದು ಚಿಂತನಪರ ವಿಚಾರವನ್ನು ಇಲ್ಲಿ ಚಿಂತನೆಗೆ ಇಟ್ಟಿದ್ದಾರೆ. ಆತ್ಮಜ್ಞಾನವನ್ನು ಪಡ್ಕೊಳ್ಬೇಕಾಗಿತ್ತು ಅಂದರೆ ನಾವು ಗುರು ಸೇವಾ ಮಾಡಬೇಕು ಅಂಥೇಳಿ. ನಿಮ್ಮನ್ನೆಲ್ಲ ನೋಡಿದರೆ ಹಿಂಗೆ ಅನ್ನಿಸ್ತದೆ, ನೀವೆಲ್ಲರೂ ಆತ್ಮಜ್ಞಾನವನ್ನು ಪಡ್ಕೊಳ್ಳೋ ಸಲುವಾಗಿ ಬಂದಿರಿ. ಭಾರತ ದೇಶದ ಮೂಲ ಸ್ರೋತ ಏನು ಅಂದರೆ ಆತ್ಮಜ್ಞಾನವನ್ನು ಪಡ್ಕೊಳ್ಳೋದು. ನೀವು ಭಾರತವನ್ನು ನೋಡಬೇಕಾಗಿತ್ತು ಅಂದರೆ ನೀವು ದೆಹಲಿಗೆ ಹೋದ್ರಿ ಅಂದರೆ ಅಲ್ಲಿ ನಿಮಗೆ ಭಾರತ ಕಾಣಿಸೋದಿಲ್ಲ. ಸಮಗ್ರ ಭಾರತವನ್ನು ನೋಡಬೇಕಾಗಿತ್ತು ಅಂದರೆ ನೀವು ಮುಂಬೈಗೆ ಬಂದರೂ ಕೂಡ ನಿಮಗೆ ಭಾರತ ಕಾಣಿಸೋದಿಲ್ಲ. ನೀವು ಬೆಂಗಳೂರಿಗೆ ಬಂದ್ರೂ ಕೂಡ ನಿಮಗೆ ಭಾರತ ಕಾಣಿಸೋದಿಲ್ಲ. ಚೆನ್ನೈಗೆ ಹೋದ್ರೂ ಕೂಡ ನಿಮಗೆ ಭಾರತ ಕಾಣಿಸೋದಿಲ್ಲ. ಯಾಕಂದರೆ ನೀವು ದೆಹಲಿಗೆ ಹೋದ್ರಿ ಅಂದರೆ ಅಲ್ಲಿ ವಾಯು ಮಾಲಿನ್ಯ ಕಾಣಿಸ್ತದೆ. ಬೆಂಗಳೂರಿಗೆ ಬಂದ್ರಿ ಅಂದರೆ ಸಂಚಾರ ದಟ್ಟಣೆ ನಿಮಗೆ ಸಿಗ್ತದೆ. ಮುಂಬೈ ಒಳಗೊಂದು ಫ್ಯಾಷನ್ ಜಗತ್ತದೆ. ಆದರೆ ಇಡೀ ಭಾರತವನ್ನು ಒಂದೇ ಕಡೆ ನೋಡಬೇಕಾಗಿತ್ತು ಅಂದರೆ ನೀವು ಅಲ್ಲೆಲ್ಲಿಯೂ ಹೋಗಬೇಕಾದ ಜರೂರತ್ತಿಲ್ಲ. ಹುಬ್ಬಳ್ಳಿ ಅನ್ನುವಂತಹ ಊರಿಗೆ ಬಂದು ಬಿಟ್ರಿ ಅಂದರೆ ಸಾಕು, ಇಲ್ಲಿ ನೀವು ಸಮಗ್ರ ಭಾರತವನ್ನು ನೀವು ನೋಡಬಹುದು. ನಿಮಗೆ ಯಾರಿಗೂ ನಿದ್ದೆ ನೀರಡಿಕೆಗಳ ಕುರಿತಾಗಿ ಚಿಂತೆ ಇಲ್ಲ. ನೀವು ಆತ್ಮಜ್ಞಾನದ ಕುರಿತಾಗಿ ಚಿಂತನೆ ಮಾಡಬೇಕು ಅಂತ ಹೇಳಿ ಸಾವಿರ ಜನ ಎಲ್ಲರೂ ನೀವು ಹುಬ್ಬಳ್ಳಿಗೆ ಬರ್ತಾ ಇರುವಂಥದ್ದನ್ನು ನೋಡಿದರೆ ನಿಜಕ್ಕೂ ಆಶ್ಚರ್ಯ ಆಗ್ತದೆ.